ಇವತ್ತು ನಾನು ನಮ್ಮ ಸಾವುಕಾರವೇ ನಮ್ಮ ಗಾಡಿಗಳನ್ನ ಕೊಟ್ಬಿಟ್ಟು ಹೊಸ ಗಾಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೋರೂಮ್ ಕಡೆ ಬಂದು. ಕಂಗ್ರಾಚುಲೇಷನ್ ಬ್ರದರ್. ನಿಮ್ಮೆಲ್ರಿಗೂ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳಕ್ ಮುಂಚೆನೇ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನ ಅಕೌಂಟ್ನ ಇನ್ನೂ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇವತ್ತು ನಾನುವೇ ನಮ್ಮ ನವೀನ ಅವ್ರಿಗೆ ಶೋರೂಮ್ ಕಡೆ ಬಂದಿದ್ದು. ಏನಕ್ಕೆ ಅಂತ ಅಂದ್ರೆ ಅವ್ರ ಗಾಡಿನೂ ನಮ್ಮ ಗಾಡಿನೂ ಕೊಟ್ಬಿಟ್ಟು ಹೊಸ ಗಾಡಿ ಮಾಡ್ಕೊಳ್ಳೋಣ ಅಂತ. ಓಕೆನಾ? ಶೋರೂಮ್ ಒಳಗೆ ಹೋಯ್ತಿದ್ದಂಗೆನೆ ಹೊಸದಾಗಿ ಬಿಟ್ಟಿರೋ ಡೈನಾ ಸ್ಮಾರ್ಟ್ ಗಾಡಿನ ತೋರಿಸ್ತಾ ಇದ್ರು. ನಾವು ಅದ್ರ ರಿವ್ಯೂ ಎಲ್ಲ ನೋಡ್ತಾ ಇದ್ದೋ. ನನಗೇನೋ ಈ ಗಾಡಿ ಎಲ್ಲ ಇಷ್ಟ ಆಯ್ತು, ಆದ್ರೆ ನಮ್ಮ ನವೀನ ಅವ್ರಿಗೆ ಯಾಕೋ ಈ ಗಾಡಿ ಇಷ್ಟ ಆಗ್ಲಿಲ್ಲ. ಏನಕ್ಕೆ ಅಂತ ಅಂದ್ರೆ ಅವ್ರಿಗೆ ಮಾಡಿದ್ರೆ ಆನೆ ತರ ಇರೋ ಗಾಡಿ ಮಾಡ್ಬೇಕಂತ. ಅದಕ್ಕೆ ಇಷ್ಟೊತ್ ಕಂಡ ನಾನು ಹೇಳಿದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ ಹೇಳಿ? ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ನಾನ್ ಟೀನ ಬಿಟ್ಬಿಟ್ಟಿದ್ರು ಟೀ ನನ್ನ ಮಾತ್ರ ಬಿಡ್ತಾಯಿಲ್ಲ. ಯಾವ ಜಾಗಕ್ಕೆ ಹೋದ್ರು ಫಸ್ಟ್ ಟೀ ತಂದು ಮಡಗ್ಬಿಡ್ತಾರೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾಯಿಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಾವು ಬಂದಿದ್ದ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಸಾವುಕಾರ ಟಾಟಾ ಎಸಿನ ಪ್ರಮೋಷನ್ಗೆ ಅಂತ ಶೋರೂಮ್ಗೆ ಬಿಟ್ಟಿದ್ವಿ. ಅದ್ರದ್ದು ಅಮೌಂಟ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಮನೆಗೆ ಲಕ್ಷ್ಮಿ ತರ ನಮ್ ಗಾಡಿ ಬಂದೈತೆ. ಆ ಗಾಡಿಲೇ ದುಡ್ದ್ಬಿಟ್ಟು ಸಂಪಾದನೆ ಮಾಡಿದ್ರೆ ಸಾಕು. ಹಂಗೂ ಏನಾದ್ರು ನಾವು ಗಾಡಿ ಮಾಡ್ಬೇಕು ಅಂದ್ರೆ ಇನ್ 2 ವರ್ಷದಲ್ಲಿ ಏನಾದ್ರು ನಮ್ ಸಾಲ ಎಲ್ಲ ತೀರಿ ನಮ್ ಮನೆಗಿನೇ ಎಲ್ಲ ರೆಡಿ ಆಗ್ಬಿಟ್ರೆ ಪಕ್ಕ ಈ ಶೋರೂಮ್ ಅಲ್ಲಿ ದೊಡ್ಡ ಗಾಡಿ ಮಾಡೇ ಮಾಡ್ತೀನಿ ಗುರು. ಇವತ್ತು ಬೆಳಗ್ಗೆಯಿಂದನೂ ಹುಣಸೂರ್ಗೆ 2-3 ದಪ್ಪ ತಿರ್ಗಾಡಿದ್ದೀನಿ. ಅಲ್ಲೇ ಸಂಜೆ ಆಗೋಯ್ತು. ಸಂಜೆ ಮೇಲೆ ಮನೆಗೆ ಬಂದ್ರೆ ನನ್ನ ಹೆಂಡತಿ ಯಾಕೋ ಮುನ್ಸ್ಕೊಬಿಟ್ಟಿದ್ಲು. ಮನೆಗೆ ಬಂದ್ಬಿಟ್ಟು ನನ್ನ ಹೆಂಡತಿನ ಮಾತಾಡ್ಸಕ್ಕೆ ಅಂದ್ಬಿಟ್ಟು ಹುಡುಕಿದ್ರೆ ನನ್ನ ಹೆಂಡತಿ ಎಲ್ಲೂ ಕಾಣೇ ಇಲ್ಲ. ಅವತ್ಲಂಗೆ ಏನಾದ್ರು ಬಚ್ಚಿಟ್ಕೊಂಡಿದ್ದಾಳ ಅಂತ ನೋಡಿದ್ರೆ ಅಲ್ಲೂ ಇರ್ಲಿಲ್ಲ. ಆಮೇಲಿಂದ ಮೆತ್ತಗೆ ಮಾತಾಡ್ದಂಗೆ ಬಂದ್ಲು. ಅವಳನ್ನ ಮಾತಾಡ್ಸಕ್ಕೆ ಅಂದ್ಬಿಟ್ಟು ಟ್ರೈ ಮಾಡಿದೆ, ಯಾಕೋ ಕೋಪ ಮಾಡ್ಕೊಬಿಟ್ಟಿದ್ಲು. ನಾನು ಮಾತಾಡ್ಸಕ್ಕೆಲ್ಲ ಟ್ರೈ ಮಾಡಿದೆ, ಪೂಸಿನೂ ಮಾಡಿದೆ, ಆದ್ರೆ ಮಾತಾಡ್ಲೇ ಇಲ್ಲ. ಮಾತು ನೀನೆ ಮನಸ್ಸೆಲ್ಲ ನೀನೆ. ಯಾಕೆ ಕೋಪ ಯಾಕೆ? ಸ್ಮೈಲ್ ಮಾಡಮ್ಮ. ಯಾಕೆ ಸ್ಮೈಲ್? ನೋ ಸ್ಮೈಲ್. ಇಫ್ ಯು ಸ್ಮೈಲ್ ನಾಟ್ ಸ್ಮೈಲ್. ಯಾಕೆ ಈ ಹೆಣ್ಮಕ್ಳು ಕೋಪ ಮಾಡ್ಕೊಂಡಾಗ ಸಮಾಧಾನ ಮಾಡೋದು ತುಂಬಾ ಕಷ್ಟ ಗುರು. ಅದಕ್ಕೆ ನಾನು ಜಾಸ್ತಿ ಸಮಾಧಾನ ಮಾಡಕ್ ಹೋಗ್ಲಿಲ್ಲ, ಜಾಸ್ತಿ ಮಾತಾಡ್ಲಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ.